A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಆರ್ಟಿಒ ಕಚೇರಿಗಳಲ್ಲಿ ಬೃಹತ್ ಹಗರಣ, ದ್ವಿಚಕ್ರ ವಾಹನಗಳನ್ನು ಲಾರಿ ಬಸ್ ಆಗಿ ವರ್ತಿಸಿ ವಂಚನೆ. ಸಾಮಾಜಿಕ ಹೋರಾಟಗಾರರ ಸೈಯದ್ ಮಾಲಿಕ್ ಪಾಷಾ ಗಂಭೀರ ಆರೋಪ. ರಾಜ್ಯ ಸಾರಿಗೆ ಇಲಾಖೆಯಲ್ಲಿ ಹಾಗೂ ಪ್ರಮುಖವಾಗಿ ಆರ್ಟಿಒ ಕಚೇರಿಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದ್ದು, ಇದು ಅತ್ಯಂತ ವ್ಯವಸ್ಥಿತವಾದ ದೊಡ್ಡ ಮಟ್ಟದ ಹಗರಣವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಸೈಯದ್ ಮಾಲಿಕ್ ಪಾಷಾ ಗಂಭೀರ ಆರೋಪ ಮಾಡಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹಗರಣದಲ್ಲಿ ಸಾರಿಗೆ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಶಾಮೀಲಾಗಿದ್ದು, ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಈ ಸಂಬಂಧ ತಮ್ಮ ಬಳಿ ಪ್ರಮಾಣೀಕೃತ ಹಾಗೂ ಅಧಿಕೃತ ದಾಖಲೆಗಳಿದ್ದು, ಮುಂಬರುವ ದಿನಗಳಲ್ಲಿ ಇವುಗಳನ್ನು ಸಾರಿಗೆ ಸಚಿವರಿಗೆ ತಲುಪಿಸಿ ಸೂಕ್ತ ತನಿಖೆಗೆ ಒತ್ತಾಯಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಹಗರಣದ ಕಾರ್ಯವೈಖರಿಯನ್ನು ವಿವರಿಸಿದ ಅವರು, ಬೇರೆ ರಾಜ್ಯಗಳಿಂದ ಆಂಧ್ರಪ್ರದೇಶ ಸೆಕೆಂಡ್ ಹ್ಯಾಂಡ್ ದ್ವಿಚಕ್ರ ವಾಹನಗಳನ್ನು ಕರ್ನಾಟಕಕ್ಕೆ ತಂದು ಇಲ್ಲಿನ ಆರ್ಟಿಒ ಕಚೇರಿಗಳಲ್ಲಿ ನೋಂದಣಿ ವರ್ಗಾವಣೆ ಮಾಡುವಾಗ ಈ ಅಕ್ರಮ ಎಸೆಯಲಾಗುತ್ತಿದೆ ಎಂದರು. ಬೇರೆ ರಾಜ್ಯದ ಹಳೆಯ ನೋಂದಣಿ ಸಂಖ್ಯೆಯನ್ನು ಪರಿಶೀಲಿಸಿದರೆ ಅದು ದ್ವಿಚಕ್ರ ವಾಹನ ಎಂದು ತೋರಿಸುತ್ತದೆ. ಆದರೆ ಕರ್ನಾಟಕದಲ್ಲಿ ಅದಕ್ಕೆ ಹೊಸ ನೋಂದಣಿ ಸಂಖ್ಯೆ ಜನರೇಟ್ ಆದಾಗ ಅದೇ ಸಂಖ್ಯೆಯ ಅಡಿಯಲ್ಲಿ ಈ ವಾಹನವನ್ನು ಲಾರಿ ಅಥವಾ ಬಸ್ ಎಂದು ದಾಖಲಿಸಲಾಗುತ್ತದೆ. ಇದು ಹೇಗೆ ಸಾಧ್ಯ ಎಂದು ಅವರು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಆರ್ಟಿಒ ಕಚೇರಿ ಒಂದರಲ್ಲೇ ಇಂತಹ ಸುಮಾರು 700ರಿಂದ 800 ವಾಹನಗಳ ಅಕ್ರಮ ನಡೆದಿರುವ ಶಂಕೆ ಇದೆ. ಪ್ರಸ್ತುತ ತಮ್ಮ ಬಳಿ ಇಂತಹ 48 ವಾಹನಗಳ ಸಂಪೂರ್ಣ ಅಧಿಕೃತ ದಾಖಲೆಗಳು ಲಭ್ಯವಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ವಾಹನ ಬೇರೆ ರಾಜ್ಯದಿಂದ ವರ್ಗಾವಣೆಯಾಗಿ ಬಂದಾಗ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಸ್ಥಳಕ್ಕೆ ಹೋಗಿ ವಾಹನವನ್ನು ಖುದ್ದಾಗಿ ಪರಿಶೀಲಿಸಿ ಅದರ ಚಾಸಿಸ್ ಸಂಖ್ಯೆಯನ್ನು ದೃಢೀಕರಿಸಬೇಕಾಗುತ್ತೆ. ಇಷ್ಟೆಲ್ಲ ನಿಯಮಗಳಿದ್ರೂ ಅಧಿಕಾರಿಗಳ ಗಮನಕ್ಕೆ ಬಾರದೆ ಇಷ್ಟು ದೊಡ್ಡ ಮಟ್ಟದ ವಂಚನೆ ನಡೆಯಲು ಹೇಗೆ ಸಾಧ್ಯ? ಅಧಿಕಾರಿಗಳ ಶಾಮೀಲಾತಿ ಇಲ್ಲದೆ ಇದು ಖಂಡಿತ ಸಾಧ್ಯವಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಈ ಹಗರಣದ ಆಳವನ್ನ ನೋಡಿದ್ರೆ ಹೊಸದಾಗಿ ಅಧಿಕಾರ ವಹಿಸಿಕೊಂಡಿರುವ ಸಾರಿಗೆ ಸಚಿವರು ಸಹ ಆಘಾತಕ್ಕೊಳಗಾಗಲಿದ್ದಾರೆ. ಈ ಬೃಹತ್ ಜಾಲದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಸಾರಿಗೆ ಇಲಾಖೆ ಹಾಗೂ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಷನ್ ಮಾಡಿ ಗಾಡಿ ಆನ್ ಸ್ಪಾಟ್ ಆರ್ ಟಿ ಆಫೀಸ್ ಹತ್ರ ತಗೊಂಬಂದು ಚಾರ್ಜಿ ನಂಬರ್ ವೆರಿಫೈ ಮಾಡಬೇಕು. ಇದೆಲ್ಲ ಹೆಂಗ್ ಗೊತ್ತು? ಅವ್ರ ಗಮನಕ್ಕೆ ತಿಳಿದಿರ ಆಗೋಗಿದೆಯಾ? ಫಾರ್ ಎಕ್ಸಾಂಪಲ್ ನೋಡಿ, ತಂದಿರೋ ಫೋಟೋ ಈ ನಂಬರ್ ಇದೆ AP16EH 8955. ಈ ನಂಬರ್ಗೂ ಮೈಗ್ರೇಷನ್ಗೆ ಆಗ್ತಾರೆ. ಇದು ತೋರಿಸ್ತೀನಿ. ಈ ನಂಬರು ಮೈಗ್ರೇಷನ್ಗೆ ಆಗ್ತಾರೆ. ಈ ನಂಬರ್ ಮೈಗ್ರೇಷನ್ಗೆ ಹಾಕಿದಾಗ ಈ ನಂಬರು ಲಾರಿ ಆಗೋಗುತ್ತೆ. ಹೊಸ ನಂಬರ್ ಬರುತ್ತಲ್ಲ, ಆವಾಗ ಇದು 9663 ಅಂತ ಲಾರಿ ಆಗೋದು. ನೀವು ನಂಬ್ತೀರ ಇದನ್ನ? ಹೆಂಗಾಯ್ತು ಇದು? ಅವನು ಯಾರೋ ಇನ್ಸ್ಪೆಕ್ಟರ್ ಮಾಡ್ದ, ಮಿಸ್ಟರ್ ರಂಜಾನ್. ಆತನ ಹೆಸರೇನು? ರಂಜಾನ್. ಇಲ್ಲಿ ವಿಜಯವಾಡ ಗಾಡಿ ಇಲ್ಲಿಗೆ ಬಂದು ಯಾವ ರೀತಿ ಇದು ನೋಡಿ ಸರ್, ಇದು ಇದರಲ್ಲಿ ಓಲ್ಡ್ ನಂಬರ್ ಇದೆ ನೋಡಿ, 27 ಫಾರ್ಮ್ ಇದು. 27, 28 ಫಾರ್ಮ್ ಕೊಡಬೇಕು ಮೈಗ್ರೇಷನ್ ಅಲ್ಲಿಂದ ಗಾಡಿ ಬಂದಾಗ. 27 ಫಾರ್ಮಲ್ಲಿ ಇದೇ ನಂಬರ್ ಇದೆ ನೋಡಿ, AP16EH 8955. ಇದು ವಿಶೇಷವಾಗಿ ವಿಜಯವಾಡ ಕಮಿಷನರ್ ಆಫೀಸ್ಗೆ ಹೋಗಿದ್ದೆ. ಹೋಗಿ ನಾವು ಇದು 2024 ಜನವರಿಯಲ್ಲಿ ದೂರು ಕೊಟ್ಟಿದ್ವಿ ಸರ್ಕಾರಕ್ಕೆ ಮತ್ತು ಕಮಿಷನರ್ ತನಿಖೆ ಮಾಡಿ. ನಮ್ಮ ಜಾಯಿಂಟ್ ಕಮಿಷನರ್ ಏನು ಮಾಡಿದ್ರು, ಅದರ್ ಸ್ಟೇಟ್ಸ್ಗೆ ಹೋಗಿ ನಾನು ಎವಿಡೆನ್ಸ್ ಎಲ್ಲಿಂದ ತರೋದು, ನೀವು ಇಲ್ಲೇ ಕೂತೀರಿ ಮೇಡಮ್, ನಾನೇ ಕಷ್ಟಪಡ್ತಾ ಇರ್ತೀನಿ ಅಂದೆ. ಏನು ಸ್ವಾಮಿ? ವಿಜಯವಾಡಕ್ಕೆ ನಾನು ಖುದ್ದೋಗಿದ್ದೆ, ಎವಿಡೆನ್ಸ್ ತಂದಿದ್ದೀನಿ. ಅವರು ಶಾಕ್ ಹೋಗ್ತಾರೆ. ಅಲ್ಲಿ ಕಮಿಷನರ್, ಜಾಯಿಂಟ್ ಕಮಿಷನರ್ ಹೆಂಗೆ ಮಾಡ್ತಾರೆ ಇದೆಲ್ಲ ಅಂತ. ಅವರು ನನಗೆ ಸರ್ಟಿಫೈಡು GX ಸ್ಟಾರ್ಟ್ ಕೊಡೋರೆ. ಇದು 2 ವೀಲರ್ ಇದು ಅಂತ. ಇದು ಹೆಂಗೆ ಲಾರಿ ಆಯ್ತಿದ್ದು? ವಿಶೇಷವಾಗಿ ಮತ್ತೆ ಒರಿಸ್ಸಾದು ಒಂದು 45 ಗಾಡಿ ಬರ್ತದೆ. ಒಂದೇ ವಾರದಲ್ಲಿ ಒಬ್ಬನೇ ಸಿಂಗಲ್ ಓನರ್. ಯಾರವನು? ಪಾಂಡಿಚೇರಿ ಬೇನಾಮಿ ಓನರ್ ಅಲ್ಲ, ವಿತೌಟ್ ಫೈನಾನ್ಸು. ಒರಿಸ್ಸಾ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ಗಾಡಿಗಳು ಖರೀದಿ ಮಾಡ್ತಾನೆ. ವಿಶೇಷ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ. ವಿಶೇಷ ಏನಂದ್ರೆ ಎಲ್ಲ ಗಾಡಿಗಳಿಗೆ ಒಂದೇ ಇನ್ಶೂರೆನ್ಸು, ಎಕ್ಸ್ಪೈರಿ ಡೇಟು ಸೇಮು, ಡೇಟ್ ಆಫ್ ಇನ್ಶೂರೆನ್ಸು ಸೇಮ್. 45 ಗಾಡಿ ಬೇರೆ ಬೇರೆ ಪಾರ್ಟಿಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಿರೋದು. ಆ ಗಾಡಿಗಳು ಇಲ್ಲಿಗೆ ಬಂದು ಲಾರಿಗಳಾಗ್ತವೆ. ಇದನ್ನ ನಮ್ಮ ಜಾಯಿಂಟ್ ಕಮಿಷನರ್ ಆಲ್ರೆಡಿ ಅಸಿಸ್ಟೆಂಟ್ ಕಮಿಷನರ್ಗೆ ವರದಿ ಸಲ್ಲಿಸಿದ್ದಾರೆ. ಒರಿಸ್ಸಾ ಅವ್ರಿಗೆ ಪತ್ರಗಳು ಬರೆದಾಗ ಇದೆಲ್ಲ ಬೋಗಸು,
ಇಂಥದ್ದು ಯಾವುದೋ ಎನ್ ಒ ಸಿನೇ ನಾವು ಕೊಟ್ಟಿಲ್ಲ ಇಂಥ ಗಾಡಿಗಳಿಗೆ, ಇಂಥ ಗಾಡಿಗಳೇ ನಮ್ಮಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ವರದಿ ಕೊಟ್ಟು 1 ವರ್ಷ ಆಯ್ತು ರೀ. ಜಾಯಿಂಟ್ ಕಮಿಷನರು ಅಸಿಸ್ಟೆಂಟ್ ಕಮಿಷನರು ಟೇಬಲ್ ಮೇಲೆ ಇಟ್ಕೊಂಡು ಕೂತಾರೆ. ಏನು ಕಾರಣ? ಯಾಕೆ ನೀವು ನೋಟಿಸ್ ಜಾರಿ ಮಾಡಿಲ್ಲ? ಯಾಕೆ ಮುಂದೆ ತಗೊಂಡೋಗಿಲ್ಲ ನೀವು? ನಾನು ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಅವ್ರ ಉದ್ದೇಶಗಳಿರ್ತವೆ ಅಂತ. ಮತ್ತೆ ಹೈದರಾಬಾದ್, ಇಲ್ಲಿ ನೋಡ್ಬೇಕು ನೀವು, ಹೈದರಾಬಾದು ಭಾಳ ಸ್ಪೆಷಲ್ ಇದೆ ಕಂಪ್ಲೇಂಟ್. 3 ವೀಲರ್ ಏನು ಸ್ವಾಮಿ ತೋರಿಸ್ತೀನಿ ನಾನು ನೋಡಿ. AP10W 6258 ಇದೇನು 3 ವೀಲರ್. ಇದು ಬರೋದು ಬೆಂಗಳೂರಿಗೆ, ಬೆಂಗಳೂರು ಸೆಂಟ್ರಲ್ ಆಫೀಸ್. ಇದು ಬಂದು ಡೈರೆಕ್ಟ್ ಲಾರಿ ಆಗುತ್ತೆ, ಬೇರೆ ಮಾತೇ ಇಲ್ಲ. ಇಲ್ಲಿ ಬಂದಿದ್ದ ತಕ್ಷಣ ಲಾರಿ. ಹೆಂಗಾಗ್ತಾ ಇದೆ? ಅದಕ್ಕೊಂದು ಚಾರ್ಜಿ ನಂಬರ್ ಇಲ್ವಾ? ನೀವು ಏನು ಚಾರ್ಜಿ ನಂಬರ್ ಪ್ರಿಂಟ್ ತೊಗೊತಾ ಇದ್ದೀರಾ? ಯಾವ ಇನ್ಸ್ಪೆಕ್ಟರ್ ಮಾಡೋದನ್ನು? ಆಲ್ರೆಡಿ ನಾನು ಇದೆಲ್ಲ ಆರೋಪಗಳು ಬೇಡ್ರಿ, ಇದನ್ನೆಲ್ಲ ಆರೋಪಗಳು ಸಾಬೀತಾಗಿದೆ, ಇದೆಲ್ಲ ಬೋಗಸ್ ಅಂತ ಹೇಳ್ಬಿಟ್ಟು ಜಾಯಿಂಟ್ ಕಮಿಷನ್ ರಿಪೋರ್ಟ್ ಕೊಟ್ಟು 1 ವರ್ಷ ಮೇಲೆ ಆಯ್ತಲ್ಲ ನಿಮಗೆ. ಏನು ಮಾಡ್ತಾ ಇದ್ದೀವಿ ಗೌರ್ಮೆಂಟು, ಈ ಕಮಿಷನರ್? ನಾನು ಯಾವಾಗ ಹೋಗ್ಲಿ ಕೈಗೆ ಸಿಗಲ್ಲ. ಆ ಜಾಯಿಂಟ್ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ಗಳು ಫೋನ್ಗಳು ಸ್ವಿಚ್ ಆಫು, ಲ್ಯಾಂಡ್ಲೈನು ಕೆಟ್ಟೋಗಿದೆ. ನಮ್ಮ ಇಲಾಖೆಯ ಕಮಿಷನರ್ ಹೆಡ್ ಆಫೀಸ್ ಲ್ಯಾಂಡ್ಲೈನ್ ಕೆಟ್ಟೋಗಿದೆ. ನಾವು ಎಷ್ಟು ಸಲ ಅಂತ ಹೋಗೋದು? ಮೊನ್ನೆ ಹೋಗಿ ನಾನು ಕಮಿಷನರ್ಗೆ ಮಿನಿಸ್ಟ್ರ್ ಕೈಯಿಂದ ಫೋನ್ ಹಾಕ್ಸಿದ್ದೀನಿ. ಆದರೂ ಬೇಜವಾಬ್ದಾರಿತನ ಇರ್ತಾನೆ. ಯಾರೋ IAS ಇದ್ರೂ ಪಬ್ಲಿಕ್ ಸರ್ವೆಂಟೇ, IPS ಇದ್ರೂ ಪಬ್ಲಿಕ್ ಸರ್ವೆಂಟ್. ಹೂವೆರ್ ಇಟ್ ಈಸ್. ನೀವು ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಒಂದು ಮಿನಿಮಮ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇರಬೇಕಲ್ಲ. ಹೆಂಗೆ ಈ ಗಾಡಿಗಳು 2 ವೀಲರ್ ಎಲ್ಲ ಬಂದು ಲಾರಿಗಳಾಯಿತು, ಬಸ್ಗಳಾಯಿತು? ಈ ಮಟ್ಟಕ್ಕೆ ಯಾರು ಕೇಳಂಗಿಲ್ವಾ? ಪ್ರತಿಯೊಂದಕ್ಕೂ ನಿಮಗೆ ಗೊತ್ತು, ಪತ್ರಕರ್ತರಿಗೆ ಫಿಕ್ಸು ಚಾರ್ಟ್ ಆಗಬೇಕು. TOಗಿಷ್ಟು, HP ಕ್ಯಾನ್ಸಲ್ಗಿಷ್ಟು, FCಗಿಷ್ಟು, ರಿನ್ಯೂವಲ್ಗಿಷ್ಟು, DLಗಿಷ್ಟು ಫಿಕ್ಸು. ಏನಂತೀರಿ ಪತ್ರಕರ್ತರೆ? ತಪ್ಪು ಹೇಳ್ತಾ ಇದ್ರೆ ಹೇಳಿ. ಇಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಾ? ನಮ್ಗಿರೋ ಒಂದೇ ದೇವರು, ಆ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ನೀವು ಅಧಿಕಾರಿಗಳು, ನಿಮ್ಗೆ ಯಾವ ನಿಮ್ಮ ಮನೆ ದೇವರಿದ್ದಾರೋ ಅವ್ರ ಮೇಲೆ ಪ್ರಮಾಣ ನೀಡಬೇಕು. ತಿಂತಾ ಇಲ್ವಾ ನೀವು? ಪ್ರತಿಯೊಂದು ಆಯಿತು ತಿಂತವ್ರೆ. ಮಾನ್ಯ ಲೋಕಾಯುಕ್ತವ್ರಿಗೂ ಗೊತ್ತು ಎಷ್ಟಂತ ರೇಟ್ ಮಾಡ್ತಾರೆ ಅವರು. ಈ ಮಟ್ಟಕ್ಕೆ ನೀವು ಭ್ರಷ್ಟಾಚಾರ ಮಾಡ್ಬೇಕಾ? ಹೆಂಗಾಯ್ತು 2 ವೀಲರ್ಗಳು? IM ಇನ್ಸ್ಪೆಕ್ಟರ್, ಸೀನಿಯರ್ ಇನ್ಸ್ಪೆಕ್ಟರ್, ಈಗ 51 RTO ಆಗಿದೆ. ಅವರು ಭಾಳ ಏನು ಅಂತಾರಲ್ಲ, ಅವ್ರಿಗೆ ಸಂಜೀವಿನಿ ಇದು ಕೊಟ್ಟರು, ದೇವರು ಪ್ರಸಾದ. ಅವ್ರಿಗೆ ಭಯನೇ ಇಲ್ಲ, ಡೋಂಟ್ ಕೇರ್ ಮನುಷ್ಯ ಆತ. ಯಾವ ಅಧಿಕಾರಿ ನೋಟಿಸ್ ಕೊಟ್ಟರು ಡೋಂಟ್ ಕೇರ್. ಅವ್ರದ್ದೇ ಒಂದು ಇದು ಸಪ್ರೇಟ್ ಡಾಮಿನೇಷನ್ ಇಲಾಖೆ. ಇದೆಲ್ಲ ನೋಡ್ರಿ, ನಕಲಿ ಬಸ್ಗಳಿಗೂ ಮಾಡಿಬಿಟ್ರಿ ನೀವು. ನಕಲಿ ಲಾರಿಗಳು ಮಾಡಿಬಿಟ್ರಿ. ನಕಲಿ DL ಮಾಡೋಕೆ ಹೊರಟಿದ್ದೀರಾ, ಮಾಡ್ತಾನೆ ಇದ್ದೀರಾ. ಪತ್ರಕರ್ತರೇ, ನಾನು ಹೇಳಿದ್ರೆ ಶಾಕು. ಬಯೋಮೆಟ್ರಿಕ್ ಕೊಡಬೇಕು ಅಂತ DLಗೆ ಕ್ಯಾಂಡಿಡೇಟ್ ಅಪಿಯರ್ ಆಗಿ ಚಂದಾಪುರ ಆಫೀಸಲ್ಲಿ, ಇಂದಿರಾನಗರ ಆಫೀಸಲ್ಲಿ, ತುಮಕೂರು ಆಫೀಸಲ್ಲಿ ಮನುಷ್ಯನೇ ಬರೋ ಅವಸರ ಇಲ್ಲ ರೀ, ಕ್ಯಾಂಡಿಡೇಟೇ ಬರೋ ಅವಸರ ಇಲ್ಲ. ವಿಥೌಟ್ ಕ್ಯಾಂಡಿಡೇಟ್ DL, ಬಯೋಮೆಟ್ರಿಕ್ಕು ಅದು ಫಿಕ್ಸು. ಒಂದು ಸೆಲ್ಫಿ ಫೋಟೋ ಅಂತೆ, ನಮ್ಮದು ವೆಬ್ ಕ್ಯಾಮಲ್ಲಿ ಫೋಟೋ ತಗೊಳ್ಳೋಲ್ಲಿರೋ ಸೆಲ್ಫಿ ಫೋಟೋನ ಅಟ್ಯಾಚ್ ಮಾಡೋದು. ಕ್ಯಾಂಡಿಡೇಟೇ ಬರಲ್ಲ. ಹಿಂಗೆ ಮಾಡಿ ಏನು ಮಾಡಿದ್ರು ಮೈಸೂರು ಡಿವಿಷನಲ್ಲಿ ಆಗಿದೆ. ಈ ಮೇನು ಈ ನಮ್ಮ ಬೆಂಗಳೂರಲ್ಲಿ ಕೇರಳದಿಂದ ಬಂದಿದ್ದಾರಲ್ಲ ನಾಗರಿಕರು, ಅವರು ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೇರಳಿಯನ್ಸ್ ಯಾವಾಗ DL ಮಾಡಿಸಿದ್ರು, ಆ ಕೇರಳಿಯನ್ಸ್ ಹೋಗಿ ಅಲ್ಲಿ ಚೇಂಜ್ ಆಫ್ ಅಡ್ರೆಸ್ಗೆ ಹಾಕ್ಕೋತಾರೆ. ಕೇರಳ ಹೋಗಿ ಊರಿಗೆ ಹೋಗಿ ಅಲ್ಲಿ ಯಾಕೆ ಯುಗ್ನಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಾರಿಗೆ ಇಲಾಖೆಯವರು ತನಿಖೆ ಮಾಡಿದ್ರು. ತನಿಖೆ ಮಾಡಿ ಇದೆಲ್ಲ DL ಬೋಗಸ್ ಇಶ್ಯೂ ಮಾಡಿರೋದು ಕರ್ನಾಟಕದಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಭೇಟಿ ಮಾಡಿ ಬಂದಿದ್ದೀನಿ. ಮಾನ್ಯ ಹಳೆ ಸಚಿವರಿದ್ದರು ರಾಮಲಿಂಗೇಗೌಡರಿಗೆ ಹೇಳಿದ್ದೀನಿ, ಸ್ವಾಮಿ ನಾನು ಭೇಟಿ ಮಾಡಿ ಬಂದಿದ್ದೀನಿ, ಅವ್ರ ಹತ್ತಿರದಲ್ಲೇ ಪತ್ರ ಬರೀತಾರಂತೆ ನಮ್ಮ ಸರ್ಕಾರಕ್ಕೆ, ಈ ರೀತಿ ನಿಮ್ಮ ರಾಜ್ಯದಲ್ಲಿ ಇಂಥ ಹಗರಣ ಮಾಡಿ ನಮ್ಮವ್ರಿಗೆ ಕಳಿಸೋರು, ನಕಲಿ DL ಕಳಿಸಿ ಅಂತ ನನಗೂ ಅವ್ರು ಮಾತು ಕೊಟ್ಟರು. ಕಮಿಷನರು ಅವ್ರು IPS ಆಫೀಸರ್ ಆಗಿದ್ರು, ಭಾಳ ಚೆನ್ನಾಗಿ ಅವ್ರು ರೆಸ್ಪಾನ್ಸ್ ಮಾಡಿದ್ದಾರೆ, ಕೋಆಪ್ರೇಟ್ ಮಾಡಿದ್ರು. ನಾನು ಒಂದು ಲಿಖಿತದಲ್ಲಿ ಕೇರಳ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಹತ್ತಿರದಲ್ಲಿ ಅವರು ಪತ್ರ ಬರೀತಾರೆ. ಎಲೆಕ್ಷನ್ ಬಂತು, ಆದ ಕಾರಣ ಸ್ವಲ್ಪ ವಿಲೆ ಆಗಿದೆ. ಈ ಮಾತು ನಾನು ಹಳೆ ಸಚಿವರಿಗೂ ನಾನು ಹೇಳಿದ್ದೀನಿ, ನಮ್ಮ ರಾಜ್ಯದ ಮರ್ಯಾದೆ ಹರಾಜಾಗುತ್ತೆ, ನೀವು ಬೇಗ ತನಿಖೆ ಮಾಡಿ. ನಾನು ಈ DL ಕಂಪ್ಲೇಂಟು ಕೊಟ್ಟು
ಈಗ 4 ದಿನ ಆದರೆ 1 ವರ್ಷ ಎನ್ಕ್ವೈರಿ ಮಾಡಿ ಅಂತ. ನಾನೇನು ಕೊಟ್ಟಿದ್ದೀನಿ ಗೊತ್ತೇನ್ರಿ, ಬಾಂಡ್ ಪೇಪರ್ ಕೊಟ್ಟಿದ್ದೀನಿ ಕಮಿಷನರ್ಗೆ, ಏನೋ ರೈಟಿಂಗಲ್ಲಿ ಅಫಿಡವಿಟ್. ನಾನು ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳಾಗಿದ್ದಲ್ಲಿ ತನಿಖೆ ಮಾಡಿದ್ಮೇಲೆ ನನ್ನ ಮೇಲೆ ನೀವು IPCಯಲ್ಲಿ ಕಾನೂನು ಕ್ರಮ ತಗೊಳ್ಳಿ ಅಂತ. ಇನ್ನೆಂಗ್ರೆ ಹೇಳ್ಬೇಕು ನಿಮಗೆ? ನೋಟ್ರಿ ಮಾಡಿ ಅಫಿಡವಿಟ್ ಕೊಟ್ಟಿದ್ದೀನಲ್ಲ, ನಾಚಿಕೆ ಆಗಲ್ವಾ ಅಧಿಕಾರಿಗಳಿಗೆ? ಇವತ್ತು ಕೇಳ್ತೀನಿ ನಾನು ಹೋಗ್ಬಿಟ್ಟು ಫೈಲು ಅದೆಲ್ಲಿದೆಯೋ ಗೊತ್ತಿಲ್ಲ, ಹುಡುಕ್ಬೇಕು ನೋಡಬೇಕು ಅಂತ ನಾಟಕಗಳು ಆಡ್ತೀರ ನೀವು. ಒಂದೊಂದು ಕೇಸ್ ವರ್ಕರ್ಗೂ ಇಷ್ಟಿಷ್ಟಿದೆ, ಇಷ್ಟಿಷ್ಟು ಅದೇನೋ ಡ್ಯಾಶ್ ಇದೆ, ನಾನು ಹೇಳ್ಕೋಬೋದು. ಸಣ್ಣ ಕೇಸ್ ವರ್ಕರ್ ಕ್ಲರ್ಕ್ಗಳು ಇಷ್ಟಿಷ್ಟು ಮಾತಾಡ್ತಾರೆ. ಏನ್ರಿ ನಾಚಿಕೆ ಆಗಲ್ಲ? 1 ವರ್ಷದಿಂದ ನಮ್ಮ ಫೈಲ್ ಎಲ್ಲಿದೆ ನಿಮ್ಗೆ ಗೊತ್ತಿಲ್ಲ? ಯಾಕೆ ತನಿಖೆ ಮಾಡಿಲ್ಲ? ಅದು ಈ ಕೇರಳದಿಂದ ಅವರು ಕೇರಳ ಸರ್ಕಾರದವ್ರು ನಿಮ್ಗೆ ಲೆಟರ್ ಕೊಟ್ಟರೆ ನಾಚಿಕೆ ಆಗಲ್ವಾ? ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ನಾವು ಆ ಸರ್ಕಾರ ಪಾರ್ಟಿಯವರೇ, ಬಟ್ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಹೇಳಿದ್ದೀನಿ, ನಮ್ಮ ಮರ್ಯಾದೆ ಹರಾಜಾಗುತ್ತೆ. ಕೇರಳ ಅಲ್ಲಿ ಇದು ಆಲ್ರೆಡಿ ನ್ಯೂಸ್ ಆಗಿದೆ. ಇಲ್ಲಿ ಕೇರಳ ಅವ್ರದ್ದು ಈ ನ್ಯೂಸ್ ಇಲ್ಲಿಗೆ ಬರಬೇಕಾ? ಯಾರ ಮಾನವ ಮರ್ಯಾದೆ ಹೋಗುತ್ತೆ ಹೇಳಿ? ಈಗ ಇವ್ರಿಗೆ ಸ್ವಚ್ಛತೆ ಕೊಟ್ಟಿರೋದು ಅಧಿಕಾರಿಗಳಿಗೆ ಇದು ದೊಡ್ಡ ತಪ್ಪು. ಈ ವಿಶೇಷವಾಗಿ ಈ ಡಿಪಾರ್ಟ್ಮೆಂಟಲ್ಲಿ ಇದು ಭಾಳ ದೊಡ್ಡ ತಪ್ಪು. ಯಾವುದೇ ತನಿಖೆಗೆ ಹಾಕಿ ತನಿಖೆ ಮಾಡ್ತಾರೆ, ಫೈಲ್ ಇಟ್ಕೊಂಡು ಕೂತ್ಕೊಂತಾರೆ. ಯಾಕೆ ತನಿಖೆ ಯಾರ ಮೇಲೆ ಇರ್ತದಲ್ಲ ಅವ್ರ ಕದ್ದು ಮಾತಾಡ್ಕೊಂತಾರೆ. ಅಂದರೆ ನೀವೇ ಪತ್ರಕರ್ತರು, ನಾವು ಸಮಾಜನ ಜಾಗೃತಿ ಪಡಿಸ್ಬೇಕು. ಇದು ಏನು, ನಾನು ಒಂದು ಆ್ಯಕ್ಟಿವಿಸ್ಟ್ ಆಗಿ ನಾನೊಂದು ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಬಿಸ್ನೆಸ್ ಮಾಡಿಕೊಟ್ಟೆ. ನಾನು ವಿಜಯವಾಡಗೆ ಕೇರಳ ಹೋಗಿ ಇದನ್ನೆಲ್ಲ ಸಾಧಿಸ್ಕೊಂಬಂದ್ರೆ ಯಾರೋ ವ್ಯಾಪಾರ ಮಾಡ್ಕೊಡೋದು. ವ್ಯಾಪಾರ ಮಾಡೋಕ್ಕಂದ ನಿಮ್ಗೆ ಕಂಪ್ಲೇಂಟ್ ಕೊಡೋದು, ಎವಿಡೆನ್ಸ್ ತಂದು ಕೊಡೋದು, ಸ್ವಲ್ಪ ಅದ್ರ ಒಂದು ಕಿಮ್ಮತ್ತಾದರೂ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ತನಿಖೆ ಥರ ಮಾಡಿ ಆಯಿತು. 1 ವರ್ಷ ಆಗಿದೆಲ್ಲ ವರದಿ ಕಂಪ್ಲೀಟ್ ಆಗಿ, ಮುಂದಿನ ಕ್ರಮ ಏನು ಜರುಗಿಸಿದ್ರಿ? ಈ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತಾ ಇರೋದು, ಅದಾದ್ಮೇಲೆ ಡಿ ಆರ್ಡರ್ ಮಾಡೋದು. ಡಿ ಯಾವಾಗ ಕಂಪ್ಲೀಟ್ ಮಾಡ್ತೀರ ನೀವು? ಇದರಲ್ಲಿ ಯಾವ ಅಧಿಕಾರಿಗಳು ಇದ್ದಾರೆ ನಿಮ್ಗೆ ಗೊತ್ತಿದೆ ಅಲ್ಲ, ಯಾಕೆ ಮಾಡ್ತಾ ಇಲ್ಲ? ಮಾಡಲೇಬೇಕು. ಇನ್ನೇನಾದ್ರೂ ಇದ್ರೆ ನೀವು ಕೇಳಿಸ್ತಾ ಇಲ್ಲ. ಆಂಧ್ರ ನಂಬರ್ ಹಾಕ್ಕೊಂಡು ಇಲ್ಲಿ ಓನರೇ ಚೇಂಜ್ ಆಗೋಗ್ತಾನೆ. ಅಂದರೆ ನಾನು ಅಲ್ಲಿ ಗಾಡಿ ಒಂದು ಖರೀದಿ ಮಾಡ್ತೀನಿ, 2 ವೀಲರ್. ಇಲ್ಲಿಗೆ ಬಂದು ನನ್ನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊತೀನಿ ಚಿಂತಾಮಣಿಯಲ್ಲಿ. ಇಲ್ಲಿಗೆ ಹಾಕೊಂಡಾಗ ಚಿಂತಾಮಣಿ ನಂಬರ್ ಕೊಡ್ತಾರೆ. ಇದು ಹಳೆ ನಂಬರ್ ನೋಡಿದ್ರೆ 2 ವೀಲರೇ ಇರಬೇಕು. ಅದು ಹೊಸದು 2 ವೀಲರ್, ನನ್ನ ಹತ್ರ 2 ವೀಲರ್ ಇರಬೇಕು. ಇಲ್ಲೇನಾದರೆ ಅಲ್ಲಿ 2 ವೀಲರು, ಇಲ್ಲಿಗೆ ನಾನು ಹೊಸ ನಂಬರ್ ಮಾಡಿಸುವಾಗ ಅದು ಲಾರಿ ಆಗೋಗುತ್ತೆ. ಹೆಂಗೆ ಸಾಧ್ಯ? ಅದು ಆ ಲಾರಿ ಇವಾಗ ಕಾಣಿಸುತ್ತಾ ನಡೀತಾ ಇದೆ. ಆ ಗಾಡಿಗಳು ಯಾವುವು, ಅದು ಎಂಥ ಬೋಗಲ್ಸು, ಅದೆಲ್ಲ ನನಗೆ ಗೊತ್ತು. ಯಾಕೆ ಈ ಸ್ಕ್ಯಾಂಡಲ್ ಮಾಡ್ತಾರೆ ಅದು ನನಗೆ ಗೊತ್ತು. ನೋಡ್ರಿ, ಈಗ ಹೊಸಪೇಟೆಯಲ್ಲಿ 18-20 FIR ಆಗಿದೆ ಈ ರೀಸೆಂಟ್ ಟೈಮ್ಸಲ್ಲಿ. ಏನು ಗೊತ್ತಾ ಸ್ವಾಮಿ, ನಮ್ಮ ಲಾರಿಗೆ ಥೆಫ್ಟ್ ಆಗೋಗಿದೆ, ಕಳ್ತನ ಆಗೋಗಿದೆ. ಈ ಫೈನಾನ್ಸ್ಗೆ ಒಂದು ಇನ್ಶೂರೆನ್ಸ್ ಮಾಡ್ಕೊಂಡಿರ್ತಾರೆ. ಏನೋ ಫೈನಾನ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದು ಇಲ್ಲ ಸತ್ತೋದೆ ಅವನು ಲಾರಿ ಓನರು, ಆ ಇನ್ಶೂರೆನ್ಸ್ ಅವರು ಇಂದ ಕ್ಲೇಮ್ ಮಾಡ್ಕೊತಾರೆ. ಆ ಫೈನಾನ್ಸ್ ಅವರು ಕಳೆದೋಗಿದೆ ಅಂದ್ರೂ ಇನ್ಶೂರೆನ್ಸ್ ಅವ್ರು ಪಟ್ಕೊಡ್ತಾರೆ. ಫೈನಾನ್ಸ್ ಅವರು ಕಳೆದೋಗಿದೆ, ಶಾಮೀಲಾಗಿ ಮಾಡೋದಿದೆಯಲ್ಲ, ಪೊಲೀಸವರು ಅಯ್ಯೋ ಸಿಗಲಿಲ್ಲ, ಕೊನೆಗೆ B ರಿಪೋರ್ಟ C ರಿಪೋರ್ಟ ಹಾಕ್ತಾರೆ, ಇನ್ಶೂರೆನ್ಸ್ ಕ್ಲೇಮ್ ಆಗೋದು ಲಾರಿ. ಅಲ್ಲ ಅಲ್ಲಕ್ಕೆ ಪೇಪರಲ್ಲ, ಲಾರಿನೇ ಇಲ್ಲ ಅಲ್ಲ. ಅರ್ಥ ಆಗ್ತಿದ್ಯಾ? ಇದು ಎಲ್ಲ ಯಾವಾಗ ನಡೀತು? ಮ್ಯಾನ್ಯುಯಲ್ NOC ತಗೋಬೇಕಿತ್ತು. ಅರ್ಥ ಆಗ್ತದೆಯಾ? ಆವಾಗ ನೋಡ್ರಿ, ಪೋಸ್ಟಲ್ ರಿಸಿಪ್ಟ್ಸ್ ಇದೆ ಇದ್ದು ನಮ್ಮ RTO ಸೇಮ್ 45 ಗಾಡಿಗೂ ಇನ್ಶೂರೆನ್ಸು ಒಂದೇ ಡೇಟ್. ಸಾಧ್ಯನಾ? 45 ಗಾಡಿ ಬೇರೆ ಬೇರೆ ಪಾರ್ಟಿಗಳ ಹತ್ರ. ಇವನು ಯಾರೋ ಪಾಂಡಿಚೇರಿ ಓನರಂತೆ, ಇವನು ಇವನು ಆಧಾರ್ ಕಾರ್ಡ್ ಕೊಟ್ಟರು, ಇವನಿಗೆ ಅಸಲ್ಗೆ ಎಕ್ಸಿಸ್ಟೇ ಆಗಲ್ಲ. ಇದ್ಯಾರೋ ಬೇನಾಮಿಗಳು ನಡೆಸೋದಂದೇ ಇದು. ಬಟ್ RTO ಅಧಿಕಾರಿಗಳಿಗೆ ಎಲ್ಲ ಗೊತ್ತು. ಈಗ ನೀವು ತಗೋಬೇಕಾದ್ರೆ ಪೆನ್ಸಿಲ್ ಚಾರ್ಜಿ ಪ್ರಿಂಟು, ಅದು 2 ವೀಲರ್ ಲಾರಿ ಅಂತ ನಿಮ್ಗೆ ಗೊತ್ತಾಗಲ್ಲ ಇನ್ಸ್ಪೆಕ್ಟ್ರಿಗೆ. ಗೊತ್ತಿದ್ದ ತಾನೇ ಮಾಡ್ತಾ ಇದ್ದೀನಿ ನಾನು. ಕೋಲಾರಲ್ಲೂ ಒಂದು ಆಯ್ತಲ್ಲ, ಅವರು ನಮ್ಮ ಪತ್ರಕರ್ತರು ವಿಜಯಲಕ್ಷ್ಮಿ ಅವರು ಎಕ್ಸ್ಪೋಸ್ ಮಾಡಿದ್ರು. ಅದಕ್ಕಿಂತ ಡಬಲ್ ದೊಡ್ಡ ಸ್ಕ್ಯಾಮ್ ಇದೆ. 700ರಿಂದ 800 ಗಾಡಿ ಇದೆ ಬಂದು ಒಂದೇ ಕಚೇರಿ. ನಮ್ಮ ಹತ್ರ ನೋಡಿ ಅಷ್ಟದ್ದೆಲ್ಲ ತೊಗೊಳಕ್ಕಾಗಲ್ಲ. ನೋಡಿ ಇವೆಲ್ಲ ಅದೇ ಡಾಕ್ಯುಮೆಂಟ್ಸ್ ಎಷ್ಟಿದೆ ನೋಡ್ರಿ. ಅಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ತನಿಖೆ ಮಾಡೋಕ್ಕಾಗ್ತದಾ? ಒಂದು ಬೊಲೋರೋ ಗಾಡಿ ತೊಗೊಂಡ್ಬರ್ಬೇಕು ನಾನು. ಅದರಿಂದಾಗಿ 45 ಗಾಡಿಯಲ್ಲಿ ನೋಡಿ ಇಷ್ಟು ಮಾತ್ರ ತನಿಖೆ ಮಾಡಿದ್ವಿ. ಹೊಸ ಸಚಿವರು ಸೀರಿಯಸ್ ಆಗಿ ತೊಗೊಂಡು ಆ ಇಲಾಖೆಯಲ್ಲಿ ಏನು ನಡೀತಿದೆ ಅಂತ ಗಮನ ವಹಿಸಬೇಕಾಗಿ ನಾನು ಭಾಳ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ DL ಸ್ಕ್ಯಾಮ್ ಬಗ್ಗೆ ನಾವು ಎಕ್ಸ್ಪೋಸ್ ಮಾಡ್ತೀವಿ. ನಮಗೆ ಒಂದು ಸ್ವಲ್ಪ ಎವಿಡೆನ್ಸ್ ಸಿಗ್ತಾ ಇದೆ, ಯಾರು ಹೆಂಗೆ ಮಾಡ್ತಾರೆ. ನನಗೆ ಇನ್ನೂ ಕೇಳ್ಪಟ್ಟೆ, ಹ್ಯಾಂಡಿಕ್ಯಾಪ್
ಫಿಸಿಕಲಿ ಅನ್ಫಿಟ್ ಅವ್ರದ್ದು ಡಿ ಎಲ್ ಮಾಡ್ಬಿಡೋದು. ಕ್ಯಾಂಡಿಡೇಟ್ ಹೋಗಿಲ್ಲ ಅಂದ್ರೆ ಏನು ಯಾರು ಬೇಕಾದ್ರೂ ಮಾಡ್ಕೋಬೋದಲ್ರಿ, ಕೋಮಾ ಇಲ್ಲರೋ ಪೇಷಂಟ್ ಮಾಡ್ಕೋಬೋದ್ರಿ. ಈ ಮಟ್ಟಕ್ಕೆ ಮಾಡ್ತವ್ರೆ, ಅದಕ್ಕೊಂದು ರೇಟ್ಗಳು ಫಿಕ್ಸ್ ಮಾಡೋರೆ, ಒಂದೊಂದು ಕಚೇರಿಗೆ ಇಷ್ಟು. ಇನ್ನೇನು ಹೇಳ್ಬೇಕು, ಕೇರಳಲ್ಲಿ ಸುಮ್ಮನೆ ತನಿಖೆ ಮಾಡಿಬಿಟ್ಟಿರ್ರಿ, ಸುಮ್ಮನೆ ಸಸ್ಪೆಂಡ್ ಮಾಡಿದ್ರಾ? ನಾವು ಕೇರಳದಿಂದ ನಾವು ಮಾತುಕತೆಯಲ್ಲಿ ಇದ್ದೀವಿ ಕಮಿಷನರ್ ಜೊತೆ, ಮುಂದೆ ಅದೇನು ತೊಗೊಂಡ್ಬರ್ತೀವಿ. ವಿಶೇಷ ಬರೋ 23ನೇ ತಾರೀಕು ಈ ನಕಲಿ ವೆಹಿಕಲ್ ಫೈನಾನ್ಸ್, ಸ್ಪೆಷಲಿ ವೆಹಿಕಲ್ ಫೈನಾನ್ಸ್ ನಕಲಿ ಮಾಡ್ತಾರಲ್ಲ, ಮನೆಯನ್ನೆಲ್ಲ ನಾನು ವಿಶೇಷವಾಗಿ ಹೇಳಿದ್ದೀನಿ. ಇದ್ರ ಬಗ್ಗೆ ಈ ಪೊಲೀಸ್ ಅವರ ಫೈನಾನ್ಸ್ ಅವರ ನಂಟು ಏನಿದೆ. ಈಗ ಏನಪ್ಪ ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ರಪ್ಪ, ಬಡ್ಡಿ ಗಿಡ್ಡಿ ನಾನು ಸುಮ್ಮನೆ ಇರಲ್ಲ ಬಿಡಲ್ಲ. ಏನದು ಮಾತಲ್ಲ, ಪೇಪರ್ ಅಲ್ಲ, ನಿಜವಾಗಿ ಕಾರ್ಯವಹಿಸ್ಬೇಕಿರೋದು ಯಾರು ಅಧಿಕಾರಿಗಳು. ಆಯಿತು, ಒಂದು ಮೈಕ್ರೋ ಫೈನಾನ್ಸ್ ಅಪ್ಪ ನಾವು ಸ್ಟ್ರಿಕ್ಟ್ ಅಪ್ಪ ಅಂದರು ಯಾರು, ಸಿದ್ದರಾಮಯ್ಯ ಅವರು. ಎಷ್ಟು ಎಫ್ ಆರ್ ಮಾಡಿಸ್ಬಿಟ್ರಿ ಸ್ವಾಮಿ ನೀವು ಮೈಕ್ರೋ ಫೈನಾನ್ಸಲ್ಲಿ? ಇಲ್ಲಿ ಕರ್ನಾಟಕದಲ್ಲಿ ನಮ್ಮ 2 ಜಿಲ್ಲೆಯಲ್ಲಿ ಎಷ್ಟು ಎಫ್ ಆರ್ ಆಗಿದ್ದೀರಿ? ಯಾವುದು ಆಗಿಲ್ಲ. ಯಾಕೆ ಗೊತ್ತಾ? ಈ ಪೊಲೀಸ್ ಅವ್ರದ್ದು ಏನೋ ಒಳನಂಟು. ಮುಂದಿನ ದಿನಗಳಲ್ಲಿ 23ನೇ ತಾರೀಕು ವಿಶೇಷವಾಗಿ ಆವತ್ತು ಈ ಒಳನಂಟು ಬಗ್ಗೆ ಪೊಲೀಸ್ ಅವ್ರದ್ದು, ಈ ಫೈನಾನ್ಸ್ ಅವ್ರದ್ದು ನಾವು ವಿಶ್ಲೇಷಣವಾಗಿ ನಾನು ಮಾತಾಡ್ತೀನಿ. ಮುಂದೆ ನ್ಯಾಯಾಂಗ ಹೋರಾಟ ಅಂದರೆ ನಾವು ಹೈಕೋರ್ಟ್ಗೆ ಮ್ಯಾಂಡಮಸ್ ರಿಟ್ ಹಾಕ್ಕೋಬೇಕು. ಮ್ಯಾಂಡಮಸ್ ರಿಟ್ ಹಾಕ್ಕೊಂಡು ಸ್ವಾಮಿ ನೋಡಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಮೊರೆ ಹೋದಾಗ ಮ್ಯಾಂಡಮಸ್ ರಿಟ್ಟಲ್ಲಿ ಡೈರೆಕ್ಷನ್ ಕೊಡ್ತದೆ ಹೈಕೋರ್ಟ್. ಯಾಕೆ ಇಷ್ಟು ಡಿಲೇ ಮಾಡಿದ್ದೀರಾ, ಒಂದು 3 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿ ಅಂತ. ಅದಕ್ಕೆ ಪರಿಹಾರ ಅದಕ್ಕೂ ಅದು ಹೋಗ್ಬೇಕಾದ್ರೂ ನಮಗೆ ಒಂದು ಸೀನಿಯರ್ ಕೌನ್ಸಿಲ್ಗೆ ನಾವು ಅಪಾಯಿಂಟ್ ಮಾಡಬೇಕಾದ್ರೆ ಸೀನಿಯರ್ ಕೌನ್ಸಿಲ್ ಫೀಸ್ ಏನು ನಡೀತಾ ಇದೆ ನಿಮ್ಗೆ ಗೊತ್ತಿದೆ. ನಾವು ನೋಡ್ರಿ ಭ್ರಷ್ಟಾಚಾರನ ವಿಲೆ ಹಾಕಕ್ಕೆ ಏನೋ ಕಷ್ಟಪಡ್ತೀವಿ. ಈ ಮಟ್ಟಿಗೆ ಮನೆ ಒಡವೆ ಎಲ್ಲ ಮಾಡ್ಕೊಂಡು ನಾವೆಲ್ಲ ಕಷ್ಟಪಡೋಕ್ಕಾಗುತ್ತೆ? ಇಲ್ಲವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ನಾನು ಎಲ್ಲಿಂದ ತರೋಕ್ಕಾಗುತ್ತೆ? ಆ ಮಟ್ಟದಲ್ಲಿ ಫೀಸ್ಗಳು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಸರ್ಕಾರ ಜವಾಬ್ದಾರಿ ಇಲ್ವಾ? ಅವರು ಮಾಡಬೇಕಲ್ವಾ? ನೋಡಿ, ರೈಟ್ ಟು ಇನ್ಫಾರ್ಮೇಷನ್ ಆಗಲಿ, ರೈಟ್ ಟು ಫ್ರೀ ಸ್ಪೀಚ್ ಆ್ಯಂಡ್ ಫ್ರೀಡಮ್ ಆಗಲಿ, ಅದೆಲ್ಲ ನಮಗೆ ಸಂವಿಧಾನನೇ ಕೊಟ್ಟರು. ನೀವು ಅಷ್ಟೇ, ಪತ್ರಕರ್ತರು ಅಷ್ಟೇ, ಯಾರಾದರೂ ಸಾಮಾನ್ಯ ಮನುಷ್ಯನೇ ಯಾವಾಗ ಬೇಕಾದರೂ ಏನು ಚಾಪ್ಟರ್ 3 ಚಾಪ್ಟರ್ 4 ಯಾವಾಗ ಬೇಕಾದರೂ ಬಳಸ್ಕೋಬೋದು. ನಿಮ್ಗೆ ಏನೇನು ಫ್ರೀಡಮ್ ಇದೆ ನಿಮ್ಮ ಹಕ್ಕುಗಳು ಬಳಸ್ಕೊಳ್ಳಿ. ನಾನು ಬಳಸ್ಕೊತಾ ಇದ್ದೀನಿ. ಇದು ರೈಟ್ ಟು ಫ್ರೀ ಸ್ಪೀಚು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಮೊರೆ ಬಂದಿದ್ದೀನಿ, ಹೇಳ್ತಾ ಇದ್ದೀನಿ. ದಿಕ್ಕತ್ತೇನಿದೆ? ಈಗ ಕಾನೂನು ಹೈಕೋರ್ಟು ಸಮಯ ತಗೊಳುತ್ತೆ, ನಮಗೂ ಅದಕ್ಕೆ ದುಡ್ಡು ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕು.